ಕೊಳ್ಳೇಗಾಲ ಮೂಲದ ಆಟೋ ಚಾಲಕನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒರಿಸ್ಸಾ ಮೂಲದ 3 ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಸಾಗರ್ 24 ವರ್ಷ, ಇನ್ನು ಸೌರಭ್, ಸುಬ್ರಕಾಂತ್ ಲಾಕ್ ಆಗಿರುವಂಥದ್ದು. ಹೊಸ ವರ್ಷದ ತಡರಾತ್ರಿ ಚಾಲಕ ರೇಚಣ್ಣ ಹತ್ಯೆ ಆಗತ್ತೆ. ಬಾರ್ನಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂಥ ಘಟನೆ ಇದು. ಬೆಂಗಳೂರಿನ KP ಅಗ್ರಹಾರ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗುತ್ತೆ. ಒರಿಸ್ಸಾ ಮೂಲದವರು 3 ಈಗ ಲಾಕ್ ಆಗಿರುವಂಥದ್ದು. ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ರೇಚಣ್ಣ ಎಂಬಾತನನ್ನು ಮನೆ ಮುಂದೆಯೇ ಇವರು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದರು. ಕೊಳ್ಳೇಗಾಲ ಮೂಲದ ಆಟೋ ಚಾಲಕನಾಗಿರ್ತಾನೆ ರೇಚಣ್ಣ. ಹೊಸ ವರ್ಷ ತಡರಾತ್ರಿ ಬಾರ್ನಲ್ಲಿ ಕುಡಿದು ಮನೆಗೆ ಬರುವಂಥ ಸಂದರ್ಭದಲ್ಲಿ ಆಟೋ ಚಾಲಕ ಈ ವೇಳೆ ಎದೆ ಮತ್ತು ಬೆನ್ನಿನ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಲಾಗತ್ತೆ. ಕೇಸನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಕೊನೆಗೂ ಕೂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಕೊಲೆಗೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡಬೇಕಾಗತ್ತೆ. 3 ಸಿಕ್ಕಾಕಿಕೊಂಡಿದ್ದಾರೆ. ಅವನು ಆಟೋ ಚಾಲಕ. ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಡ್ರಿಂಕ್ ಹಾಕ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ 3ರಿಂದ ಅಟ್ಯಾಕ್ ಆಗಿದೆ, ಕೊಲೆ ಮಾಡಲಾಗಿದೆ.